ರಾಜ್ಯದಲ್ಲಿ 1,00,000 ಗ್ರಂಥಾಲಯಗಳನ್ನ ಸ್ಥಾಪಿಸುವುದು ನಮ್ಮ ಗುರಿ. ಪುಸ್ತಕ ಪ್ರಾಧಿಕಾರದ ರಾಜ್ಯಾಧ್ಯಕ್ಷರಾದ ಡಾ. ಮಾನಸ ಹೇಳಿಕೆ. ಕನ್ನಡ ಪುಸ್ತಕ ಪ್ರಾಧಿಕಾರ, ಬೆಂಗಳೂರು ಜಿಲ್ಲಾ ಜಾಗೃತಿ ಸಮಿತಿ, ಶಿವಮೊಗ್ಗ ಮತ್ತು ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಮನೆಗೊಂದು ಗ್ರಂಥಾಲಯ ಎಂಬ 6ನೇ ಅನುಷ್ಠಾನ ಕಾರ್ಯಕ್ರಮವು ಸೊರಬಾದ ನಿಜಗುಣ ರೆಸಿಡೆನ್ಸಿಯಲ್ಲಿ ಮಾಡಲಾಯಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀಮಾನ್ ಮಹಾರಾಜ ನಿರಂಜನ ಜಗದ್ಗುರು ಶ್ರೀಗಳಾದ ಡಾ. ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮಿರವರು ಬೆಕ್ಕಿನ ಕಲ್ಮಠ ಶಿವಮೊಗ್ಗ ವಹಿಸಿಕೊಂಡಿದ್ರು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಕನ್ನಡ ಪುಸ್ತಕ ಪ್ರಾಧಿಕಾರದ ರಾಜ್ಯಾಧ್ಯಕ್ಷರಾದ ಡಾ. ಮಾನಸ ನೆರವೇರಿಸಿ ಮಾಧ್ಯಮದೊಂದಿಗೆ ಮಾತನಾಡಿದರು. ಮನೆಗೊಂದು ಗ್ರಂಥಾಲಯ ಈ ಮಹತ್ವಾಕಾಂಕ್ಷಿ ಯೋಜನೆಯನ್ನ ನಾವು ಈಗ ರಾಜ್ಯಾದ್ಯಂತ ಮಾಡಿಕೊಂಡು ಬರುತ್ತಿದ್ದೇವೆ. ಇದರ ಅಡಿಯಲ್ಲಿ ರಾಜ್ಯದಲ್ಲಿ 1,00,000 ಗ್ರಂಥಾಲಯಗಳನ್ನ ತೆರೆಯಬೇಕು ಎಂಬುದು ನಮ್ಮ ಗುರಿಯಾಗಿದೆ. ಈ ಯೋಜನೆಯಿಂದ ಪುಸ್ತಕದ ಪ್ರೀತಿಯನ್ನ ಜನರಲ್ಲಿ ಮೂಡಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದು ಹೇಳಿದರು. ನಮ್ಮ ಕನ್ನಡ ಪುಸ್ತಕ ಪ್ರಾಧಿಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಮನೆಗೊಂದು ಗ್ರಂಥಾಲಯ, ಅದರ ಅನುಷ್ಠಾನದ ಸಂಬಂಧವಾಗಿ ಬಂದಿದ್ದೀವಿ. ಈಗಾಗಲೇ ಶಿವಮೊಗ್ಗದಲ್ಲಿ ಬೆಳಗ್ಗೆಯಿಂದ 3 ಕಡೆ ಆ ಕೆಲಸವನ್ನು ಮಾಡಿ 4ನೇಯಾದಾಗಿ ಈ ಸೊರಬ ಗ್ರಾಮಕ್ಕೆ ಬಂದಿದ್ದೇವೆ. ಇದು ನಮ್ಮದು ಮನೆಗೊಂದು ಗ್ರಂಥಾಲಯ ಅನ್ನುವುದು ಒಂದು ಯೋಜನೆ. ಆ ಯೋಜನೆ ಏನು ಅಂದ್ರೆ ಅದು ಪುಸ್ತಕ ಪ್ರೀತಿಯನ್ನ ಮನೆ ಮನೆಗೆ ಬಿತ್ತುವುದು. ಆ ಪುಸ್ತಕ ಪ್ರೀತಿಯನ್ನ ಮನೆ ಮನೆಗೆ ಬಿತ್ತುವ ಸಲುವಾಗಿ ನಾವು ಮನೆಗೊಂದು ಗ್ರಂಥಾಲಯ ಎನ್ನುವ ಯೋಜನೆಯನ್ನು ಹಾಕೊಂಡಿದ್ದೀವಿ. ಇದರ ಪ್ರಯುಕ್ತ ನಾವು ಕರ್ನಾಟಕದಲ್ಲಿ 1,00,000 ಮನೆಗಳಲ್ಲಿ ಗ್ರಂಥಾಲಯವನ್ನು ಸ್ಥಾಪಿಸಬೇಕು. ಆ ಇರುವ ಗ್ರಂಥಾಲಯಗಳಲ್ಲಿ ಆ ಗ್ರಂಥಾಲಯವನ್ನು ಸ್ಥಾಪಿಸಿರುವವರಿಗೆ ನಾವು ಗೌರವಿಸಬೇಕು. ಆನಂತರ ನಾವು ಈ ಪುಸ್ತಕ ಪ್ರೀತಿಯನ್ನ ಬರೀ ಮಾತಿನಿಂದ, ಬರೀ ಹೇಳಿಕೆಯಿಂದ ಮಾಡೋಕ್ಕಾಗೋದಿಲ್ಲ. ಅದನ್ನ ಅನುಷ್ಠಾನಕ್ಕೆ ತರಬೇಕಾದ್ರೆ ಪುಸ್ತಕ ಪ್ರೀತಿ ಎಲ್ಲಿದೆಯೋ ಅಲ್ಲಿಗೆ ಹೋಗಿ ನಾವು ಅದನ್ನ, ಪುಸ್ತಕ ಪ್ರೀತಿ ಎನ್ನುವುದು ನಮ್ಮ ಜನರಲ್ಲಿ ಆಲ್ಮೋಸ್ಟ್ ಇದೆ, ಸುಪ್ತವಾಗಿದೆ. ಆ ಗುಪ್ತವಾಗಿರುವುದನ್ನ ಸುಪ್ತವಾಗಿ ಹೊರಗಡೆ ಬರಬೇಕು. ಅವರ ಮನೆಯಲ್ಲಿ ಆ ಪುಸ್ತಕ ಪ್ರೀತಿಯನ್ನ ಮೆರೆಯುವ ಮೂಲಕ ಅಲ್ಲಿಗೆ ಬಂದವರು ಅದನ್ನ ಅನುಭವಿಸಬೇಕು. ಹೌದಲ್ವಾ? ನಾವು ಮಾಡಬೇಕು ಅನ್ನುವ ಮೂಲಕ ಪುಸ್ತಕ ಪ್ರೀತಿಯನ್ನು ನಾವು ಈ ಸಮಾಜದಲ್ಲಿ ಹೆಚ್ಚಿಸಬೇಕು. ಅದು ಜ್ಞಾನ. ಪುಸ್ತಕ ಪ್ರೀತಿ ಅಂದ್ರೆ ಮತ್ತೆ ಅರಿವು, ಬೆಳಕು. ಆ ಬೆಳಕನ್ನ, ಅವರವರ ಮನೆಯ ಬೆಳಕನ್ನು ಅವರವರಿಗೆ ತೋರಿಸಬೇಕು ಅನ್ನುವುದು ನಮ್ಮ ಗ್ರಂಥಾಲಯದ ಉದ್ದೇಶ. ಆ ನಿಟ್ಟಿನಲ್ಲಿ ಇವತ್ತು ತುಂಬಾ ಯಶಸ್ವಿಯಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಹಳ ತುಂಬಾ ಸ್ವೀಕರಿಸ್ತಾ ಇದ್ದಾರೆ. ಈಗಾಗಲೇ ಆಲ್ರೆಡಿ ನಮ್ಮ ಶಂಕರ್ ಶೆಟ್ಟಿ ಅವರು ತುಂಬಾ ಯಶಸ್ವಿ ಮಾಡ್ತಾ ಇದ್ದಾರೆ. ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡೋ ಸಲುವಾಗಿ ನಾವು ಬಂದಿದ್ದೀವಿ. ಅದು ಬಹಳ ಕೇಳಿ ಬಂದಿದೆ. ತುಂಬಾ ತಪ್ಪು ನಡೀತಾ ಇದೆ. ಪುಸ್ತಕಗಳು ಬಹಳಷ್ಟು ಪುಸ್ತಕಗಳು ಅವ್ರ ಗ್ರಂಥಾಲಯ ಇರ್ತವೆ. ಇರೋ ಪುಸ್ತಕಗಳನ್ನ ಕೊಡುವ ಮನಸ್ಸು ಅಧ್ಯಾಪಕರಲ್ಲಿರಲ್ಲ. ಯಾಕಿರಲ್ಲ ಅಂದ್ರೆ ಮಕ್ಕಳಿಗೆ ಪುಸ್ತಕ ಕೊಟ್ಟರೆ ಮಾತ್ರ ಮಕ್ಕಳು ಏನಾದ್ರೂ ಓದೋಕ್ ಸಾಧ್ಯ. ಇವರು ಕೊಡದೇನೆ ಅವ್ರು ಏನ್ ಮಾಡ್ತಾರೆ, ಕೆಲವರು ಅದ್ರಲ್ಲಿ ನಾವು ಕೇಳಿದ್ದಕ್ಕೆ ಕೆಲವರು ಹೇಳಿದ್ರು, ಇಲ್ಲ ನಾವು ತರಗತಿಯಿಂದ ಒಂದು ಶಾಲೆಯಿಂದ ಶಾಲೆಗೆ ವರ್ಗವಾಗುವಾಗ ಲೆಕ್ಕ ಕೊಡಬೇಕು. ಆ ಲೆಕ್ಕ ಕೊಡುವಾಗ ಒಂದು ಪುಸ್ತಕ ಏನಾದ್ರೂ ಹೆಚ್ಚಾದ್ರೂ ನಾವು ದುಡ್ಡು ಕೊಟ್ಟು ಕೊಡ್ಬೇಕಾಗತ್ತೆ. ಅದಕ್ಕೆ ಆ ತಪ್ಪು ಆಗೋಕ್ ಬೇಡ ಅಂತ ಹೇಳ್ಬಿಟ್ಟು ಪುಸ್ತಕನೇ ಕೊಡೋದು ಬೇಡ ಅನ್ನೋಂತಿದ್ದಾರೆ. ಇದು ಬಹಳ ಶಿಕ್ಷಕ ವೃತ್ತಿ ಅಲ್ಲ, ಅವರು ಶಿಕ್ಷಕ ವೃತ್ತಿಗೆ ಮಾಡ್ತಿರೋ ದ್ರೋಹ. ಪುಸ್ತಕ ಇರೋದೇ ಮಕ್ಕಳು ಓದ್ಲಿ ಅಂತ. ಮಕ್ಕಳು ಆ ಪುಸ್ತಕವನ್ನು ಹರಿದಾಕಿದ್ರು ಅಂದ್ರೆ ಹೆಮ್ಮೆ ಪಡಬೇಕು, ಪುಸ್ತಕವನ್ನು ಇವ್ರು ಬಳಸಿದ್ದಾರೆ ಅಂತ. ಅದು ಬಿಟ್ಟು ಇವರು ಬಹಳ ಇದಾಗಿದೆ. ಅದಕ್ಕೆ ನಾವೆಲ್ಲ ಸರ್ಕಾರಕ್ಕೆ ನಾನು ಬರೆದಿದ್ದೀನಿ, ಇದೆಲ್ಲ ಆಗ್ಬೇಕು ಅಂತ. ಕೆಲವರೆಲ್ಲ ಒಪ್ಕೊಂಡಿದ್ದಾರೆ, ಹೌದು ತಪ್ಪಾಗಿದೆ, ಇನ್ಮೇಲೆ ನಾವು ಪುಸ್ತಕ ಕೊಡ್ತೀವಿ ಮಕ್ಕಳಿಗೆ. ನಾವೆಲ್ಲ ಪುಸ್ತಕ ನಮ್ಮ ಗುರುಗಳು ಪುಸ್ತಕ ಓದಿಸಿದ್ರಿಂದ ನಾವು ಈ ಮಟ್ಟಕ್ಕೆ ಬರೋಕ್ ಸಾಧ್ಯ ಆಯ್ತು. ನಮ್ಮ ಅಪ್ಪ ಅಮ್ಮಂದಿರಿಗೂ ಗೊತ್ತಿರಲಿಲ್ಲ, ನಮ್ಮ ಗುರುಗಳು ಗೊತ್ತಿತ್ತು ನಮ್ಮ ಮಕ್ಳು ಏನಾಗಬೇಕು ಅಂತ. ಆ ಪ್ರೀತಿ ಬರ್ಲಿ ಅನ್ನೋದಕ್ಕೋಸ್ಕರ ನಾವು ಈ ಶಾಲಾ ಕಾಲೇಜಿನ ಅಷ್ಟೇ ನಂಬ್ಕೊಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಈಗ ನಾವೊಂದು ಮಾತಾಡ್ತೀವಿ, ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತೀವಲ್ವಾ. ಅದರಿಂದ ನಾವು ಮನೆ ಮನೆಗೆ ಹೋಗ್ತಾ ಇದೀವಿ. ಆ ಮನೆಯೇ ಮೊದಲ ಪಾಠಶಾಲೆ ಆಗಿರೋದ್ರಿಂದ ಮನೆಯಲ್ಲೇ ಅಂತ ವಾತಾವರಣ ನಿರ್ಮಾಣ ಮಾಡೋಣ. ಆ ಮಗು ಆ ಮನೆಯಲ್ಲಿ ಪುಸ್ತಕವನ್ನ ನೋಡಿದ ಮಗು, ಪುಸ್ತಕ ಪ್ರೀತಿಯನ್ನ ಅನುಭವಿಸಿದ ಮಗು ಶಾಲೆಯಲ್ಲಿ ಕೇಳುತ್ತೆ. ಮಾಸ್ಟರ್ಗಾಗಿ ಇವರೇ ಪ್ರಶ್ನೆ ಮಾಡ್ತಾರೆ. ಈಗಿನ ಮಕ್ಕಳಿಗೆ ಆ ಶಕ್ತಿ ಇದೆ, ಆ ಚೈತನ್ಯ ಬರ್ಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಮನೆ ಮನೆಗೆ ಹೋಗ್ತಾ ಇರೋದು, ಮನೆ ಮನೆಗೆ ಕಾರ್ಯಕ್ರಮ ಮಾಡ್ತೀವಿ. ಈ ವಿದ್ಯಾರ್ಥಿಗಳಿಗೆ ಏನಿಲ್ಲ, ವಿದ್ಯಾರ್ಥಿಗಳು ನಾವ್ ಏನ್ ಹೇಳ್ಬೇಕಾಗಿಲ್ಲ, ಹೇಳಿದ್ರು ಕೇಳೋಲ್ಲ ಅವರು. ನಾವು ಮಾಡಿ ತೋರಿಸ್ಬೇಕು. ನಾವು ಪುಸ್ತಕ ಹೇಳಿದ್ರೆ ಮಕ್ಕಳು, ಅವರು ನಮ್ಮ ಮಕ್ಕಳು ಹಿಡಿತಾರೆ. ನಾವು ಪುಸ್ತಕವನ್ನ ನೋಡಿದ್ರೆ ಮಕ್ಕಳು ನೋಡ್ತಾರೆ. ನಾವು ಮೊಬೈಲ್ ನೋಡ್ಕೊಂಡಿದ್ರೆ ಅವರು ಮೊಬೈಲ್ ಕೇಳ್ತಾರೆ ಅಷ್ಟೇ. ಮಕ್ಕಳು ಹೇಳಿದ್ರೆ ಕೇಳೋದಿಲ್ಲ, ಅನುಕರಣೆಯಿಂದ ಮಕ್ಕಳನ್ನ ಗೆಲ್ಲಬೇಕಷ್ಟೇ. ಪೋಷಕರ ಆದ್ಯತೆ ಹೌದೌದು, ಖಂಡಿತ. ಮಕ್ಕಳನ್ನ ಆಮೇಲೆ ದೂಷಣೆ ಮಾಡ್ತಾರೆ ದೊಡ್ಡವರಾದ್ಮೇಲೆ. ನಮ್ಮ ಮಾತು ಕೇಳಲ್ಲ, ನಮ್ಮ ಆಸೆ ಏನಾಯ್ತು, ಮಕ್ಕಳು ನಮ್ಮ ಕನಸಿಗೆ ಸ್ಪಂದಿಸಲ್ಲ ಅಂತ. ಖಂಡಿತ ಸ್ಪಂದಿಸಲ್ಲ. ಅವರು ಬಾಲ್ಯದಲ್ಲಿ ಕಲಿತಿದ್ದು ಬದುಕಿನುದ್ದಕ್ಕೂ ಇರುತ್ತೆ. ಬಾಲ್ಯದಲ್ಲಿ ಅವ್ರಿಗೆ ಏನ್ ಕೊಡ್ಬೇಕು, ಅವರು ಮಕ್ಕಳು ಹಸಿ ಮಣ್ಣು. ಬಾಲ್ಯದ ಮಕ್ಕಳಿದಾರಲ್ಲ, ಆ ಮನಸ್ಸಿದಿಲ್ಲ, ಹಸಿ ಮಣ್ಣಿದ್ದಂಗೆ. ಅಲ್ಲಿ ನೀವೇನ್ ಗಿಡ ನೆಟ್ಟರು ಬೆಳೀತದೆ. ಆದ್ರೆ ಹಸಿ ಮಣ್ಣು ಒಣ ಮಣ್ಣಾದಾಗ ಏನ್ ತಗೊಳಲ್ಲ. ಅದು ಇವ್ರು ಒಣ ಮಣ್ಣಾದ್ಮೇಲೆ ಪೇಚಾಡ್ತಾರೆ, ನಮ್ಮ ಮಕ್ಳಿಗೆ ಅದಾಗಬೇಕು ಇದಾಗಬೇಕು ಅಂತ. ಆದ್ರೆ ಹಸಿ ಮಣ್ಣಾಗಿದ್ದಾಗ ನಾವೇನ್ ಕೊಟ್ಟಿದ್ದೀವಿ, ನಾವೇನ್ ಕೊಡಬೇಕು ಅನ್ನೋ ಅರಿವಿಲ್ಲ.
ಆ ಅರಿವನ್ನು ಮೂಡಿಸುವುದೇ ನಮ್ಮ ಮನೆಗೊಂದು ಗ್ರಂಥಾಲಯದ ಉದ್ದೇಶ. ಅವರ ಮನೆಗೆ ಹೋಗಿ ಅವರ ಪುಸ್ತಕ ಪ್ರೀತಿಯನ್ನು ಗೌರವಿಸುವ ಮೂಲಕ ನಿಮ್ಮ ಮನೆಯಲ್ಲಿ ಪುಸ್ತಕ ಇದ್ರೆ ನಿಮ್ಮ ಮನೆಯ ಸಂಸ್ಕೃತಿ, ನಿಮ್ಮ ಪುಸ್ತಕ ಹೊರತು ನಿಮ್ಮ ಫರ್ನಿಚರ್ ಅಲ್ಲ ಅನ್ನುವ ತಿಳಿಸುವುದೇ ನಮ್ಮ ಮನೆಗೊಂದು ಗ್ರಂಥಾಲಯದ ಆದ್ಯ ಉದ್ದೇಶವಾಗಿದೆ. ಮನೆಗೊಂದು ಗ್ರಂಥಾಲಯ ಪ್ರಾರಂಭ ಆಗಿದ್ದು ಸೊರಬದಲ್ಲಿ. ಅದ್ರ ಜೊತೆಗೆ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಮನೆಗೊಂದು ಗ್ರಂಥಾಲಯ ಮಾಡ್ತಾ ಇರೋದು ನಮ್ಮ ಸೊರಬದಲ್ಲಿ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಎನಿಸ್ತಾರೆ. ಇದು ನಮ್ಮ ಸೊರಬದಲ್ಲಿ 6ನೇ ಮನೆಗೊಂದು ಗ್ರಂಥಾಲಯ ಕಾರ್ಯಕ್ರಮ. ಡಾಕ್ಟರ್ ಮಾನಸ ಸರ್ ಅವರು ಹೇಳ್ತಾ ಇದ್ರು, ನಾನೇನು ಅವರಿಗೆ ಕರೆದಿರಲಿಲ್ಲ, ಅವರೇ ಫೋನ್ ಮಾಡಿ ಖುದ್ದ ಸೊರಬದಲ್ಲಿ ವಿಭಿನ್ನವಾಗಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ರ, ನಾನು ಬರಲೇಬೇಕು ಅಂತ ಅವರು ಸ್ವಯಂ ಪ್ರೇರಿತವಾಗಿ ಬಂದಿದ್ದಾರೆ. ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಕೊಡಿ ಈ ಸಂದರ್ಭದಲ್ಲಿ. ಯಾಕಂದ್ರೆ ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ಮಕ್ಕಳಲ್ಲಿ ಯುವಕರಲ್ಲಿ ಪುಸ್ತಕ ಓದುವ ಹವ್ಯಾಸವನ್ನ ಬೆಳೆಸುವುದು ಹಾಗೂ ಸಾಹಿತ್ಯ ಅಭಿಮಾನವನ್ನ ಮೂಡಿಸುವುದು. ಹಾಗೆ ಪತ್ರಿಕಾ ಮಿತ್ರ ರಾಘವೇಂದ್ರ ಅವರು ಬಂದಿದ್ದಾರೆ, ರವಿ ಅವರು ಬಂದಿದ್ದಾರೆ, ಅವರಿಗೆ ಸ್ವಾಗತವನ್ನ ಕೋರ್ತಾ, ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಪುಸ್ತಕ ಓದುವ ಹವ್ಯಾಸ ಕಡಿಮೆಯಾಗಿದೆ, ಸಾಹಿತ್ಯ ಕ್ಷೇತ್ರದಲ್ಲಿ ಅವರ ಆಸಕ್ತಿ ಕಡಿಮೆಯಾಗಿರುವುದು ನಿಜಕ್ಕೂ ಬೇಸರದ ಸಂಗತಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಪುಸ್ತಕ ಓದುವುದರಿಂದ ಜ್ಞಾನಾರ್ಜನೆ ಹೆಚ್ಚಾಗುವುದಕ್ಕೆ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನ ಆಗುತ್ತೆ. ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿರುವುದು ನಮ್ಮೆಲ್ಲರಿಗೂ ಸಂತೋಷದ ವಿಚಾರ. ಈ ನಮ್ಮ ಕನ್ನಡ ಭಾಷೆಯನ್ನ ಸಾಹಿತಿಗಳು ತಮ್ಮ ಸಾಹಿತ್ಯದ ಮೂಲಕ ಕನ್ನಡ ಭಾಷೆಯನ್ನ ಮೇರುಗತಿಗೆ ವಹಿಸಿದ್ದಾರೆ. ಹಾಗೆ ಇಂಥ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಕಥೆ ಕಾದಂಬರಿಗಳನ್ನ ನಾವು ಓದುವುದರ ಮೂಲಕ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಉತ್ತಮ ಪ್ರಜೆಯಾಗಿ ನಾವು ಕೂಡ ಉತ್ತಮ ವ್ಯಕ್ತಿಗಳಾಗಿ ಹೊರಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಲ್ಲಿಕಾರ್ಜುನ ನಿಜಗುಣರವರು ವಹಿಸಿಕೊಂಡಿದ್ರು. ಇವತ್ತು ನಮ್ಮ ಸಾಹಿತ್ಯ ಸಂಸ್ಕೃತಿಯನ್ನ ಬೆಳೆಸುವಂತಹ ಪುಸ್ತಕಗಳೇ ಈ ಕಡೆಗೀಡು. ಆ ಪುಸ್ತಕಗಳಲ್ಲಿರ್ತಕ್ಕಂತಹ ಜ್ಞಾನವೇ ಕಡೆಗೀಡು. ಅದನ್ನ ನಾವು ಹಾಕೊಳ್ಳದೆ ಹೋದ್ರೆ ಈ ದೇಹದ ಬಂಡಿಗೆ ಆಕ್ಸಿಡೆಂಟ್ ಆಗ್ತದೆ. ಅದಕ್ಕೋಸ್ಕರನೇ ಇವತ್ತು ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರಗಳು ಇವೆಲ್ಲವನ್ನೂ ಕೊಡುವಂತಹ ಏಕೈಕ ಒಂದು ಸಂಪತ್ತು ಯಾವುದಪ್ಪ ಅಂದ್ರೆ ಅದು ಸಾಹಿತ್ಯ ಸಂಪತ್ತು, ಅದು ನುಡಿಗಡನ ಸಂಪತ್ತು ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು. ಆ ದೃಷ್ಟಿಯಿಂದ ಅಂಥ ಒಂದು ಮಹಾ ಕಾರ್ಯವನ್ನ ಇವತ್ತು ಮನೆ ಮನೆಗಳಲ್ಲಿ ಈ ಪುಸ್ತಕಾಲಯವನ್ನ ನಿರ್ಮಿಸುವಂತಹ ಒಂದು ರಚಿಸುವಂತಹ ಕಾರ್ಯಕ್ರಮ ಏನಿದೆಯಲ್ಲ, ಇದು ಅತ್ಯಂತ ಪ್ರಸ್ತುತವಾದುದು, ಅತ್ಯಂತ ಮಹತ್ವಪೂರ್ಣವಾದುದು. ಇದು ಬಹುಶಃ ಇಂದಿನ ಪೀಳಿಗೆಗೆ ಮುಂದಿನ ಪೀಳಿಗೆಗೂ ಕೂಡ ಉತ್ತಮವಾದ ಒಂದು ಬಳುವಳಿಯನ್ನು ಕೊಟ್ಟಂತೆ ಆಗ್ತದೆ ಎನ್ನುವಂಥದ್ದನ್ನ ಹಿರಿಯರೆಲ್ಲರೂ ಕೂಡ ಅರ್ಥ ಮಾಡಿಕೊಂಡ್ರೆ ನಿಜಕ್ಕೂ ಕೂಡ ಸಾರ್ಥಕವಾಗ್ತದೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ ಬಯಸ್ತೇವೆ. ಈ ಕಾರ್ಯಕ್ರಮದಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭ ಕಾರ್ಯಕ್ರಮದಲ್ಲಿ ಗಾನಕೋಗಿಲೆ ಎಸ್ ಜಾನಕಿರವರ ಭಾವಪೂರ್ಣ ಶ್ರದ್ಧಾಂಜಲಿ ಕೂಡ ಆಚರಣೆ ಮಾಡಲಾಯಿತು. ಈ ಸಂದರ್ಭ ಪ್ರಾಧಿಕಾರದ ಪದಾಧಿಕಾರಿಗಳು, ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆಯ ಎಲ್ಲ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ವಿಜಯಗೌಳಿ, ಜನತಾ ಮೀಡಿಯಾ, ಸೊರಬ.